ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋದು ನೋಡಿ ನನ್ನ ವೀಕ್ಷಕರಿಗೆ ಏನ್ ಹೊಸದ್ ಕೊಡ್ಬೇಕಪ್ಪ, ಏನ್ ಅಪೇಕ್ಷೆ ಮಾಡ್ತಾರೋ. ಅರೆ ಎಲ್ಲಾ ಫೀಲ್ಡ್ನಾಗೂ ನನ್ಗೆ ವೀಕ್ಷಕರು ಅದಾರ, ರಾಜಕಾರಣ ಅಷ್ಟ ಅಲ್ಲ. ನನ್ನ ಎಲ್ಲಾ ಪ್ರತಿಯೊಂದು ಎಪಿಸೋಡ್ ತೆಗೆದು ನೋಡ್ರಿ ನೀವು, ಲಕ್ಷಾಂತರ ಓಡ್ತಾರ, ಸಾವಿರಾರು ಜನ ಲೈಕ್ ಮಾಡ್ತಾರ, ಕಮೆಂಟ್ಗಳು ಮಾಡತ್ತಾರ. ಈ ಫೀಲ್ಡ್ನಾಗ ಇಲ್ಲ ನಂಗಿಲ್ಲ, ಎಲ್ಲಾ ಫೀಲ್ಡ್ನ್ಯಾಗ ವೀಕ್ಷಕರದರಿ. ಬಹಳ ಖುಷಿ ಅನಿಸ್ತೈತಿ. ಇವತ್ ನನಗ ಇದನ್ನ ವಿಷಯ ಹೇಳಾಕ ಕೆಟ್ಟು ಅನಿಸ್ತೈತಿ. ಯಾಕಂದ್ರ ಈ ಇದ್ದಂತ ರಾಜಕಾರಣಿಗಳಲ್ಲ, ಹಿಂದ ಆಳಿದಂತ ನಮ್ಮ ಜಿಲ್ಲೆಗಳನ್ನ ಆಳಿದಂತ ಬಹಳಷ್ಟು ಕುಟುಂಬಗಳ ಬೆಳಗಾವಿ ಜಿಲ್ಲಾ ಪ್ರವಾಸೋದ್ಯಮಕ್ಕ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ಲಿಲ್ಲ. ಈ ಇದ್ದವ್ರಲ್ಲ, ಹಿಂದ ಇದ್ದವ್ರ ಸದ್ಯಕ್ಕೆ ಯಾರು ಕೊಡ್ಲಿಲ್ಲ ಅನ್ನೋದು ಒಂದು ಖೇದ ಐತಿ ನನಗೆ. ನಮ್ಮ ಬೆಳಗಾವಿ ಜಿಲ್ಲೆ ಹವಾಮಾನ ಹತ್ತು, ವನ್ಯ ಸಂಪತ್ತ, ಅನೇಕ ನದಿಗಳು ಹುಟ್ಟಿದ ನಾಡು, ರಾಜ ಮಹಾರಾಜರು ಆಳಿದಂತ, ದೊರೆಗಳು ಆಡಿದಂತ ನಾಡಿದು, ಸಂಪದ್ಭರಿತ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಜನ ಬಹಳ ಸೌಮ್ಯ ಸ್ವಭಾವದವ್ರು. ಆದ್ರೆ ಬೆಳಗಾವಿ ಜಿಲ್ಲೆಗೆ ಅನೇಕ ಪ್ರವಾಸಿ ತಾಣಗಳು, ಶಕ್ತಿ ದೇವರ ಸ್ಥಾನಗಳು, ಒಟ್ಟಾರೆ ಇಲ್ಲಿ ಈ ರಾಜ ಮಹಾರಾಜರು ಆಳಿದಂತ ನಾಡದಾಗ ಪ್ರವಾಸೋದ್ಯಮ ಯಾಕೋ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರ, ಕಮೆಂಟು ಮಾಡಿರ್ತಾರ. ಮತ್ ನೀವು ಪ್ರವಾಸೋದ್ಯಮದ ಬಗ್ಗೆ ಯಾಕೆ ಆಸಕ್ತಿ ನಿಮ್ಮ ವಾಹಿನಿ ಮಾಡುವತ್ತು, ಎಚ್ಚರ ಮಾಡ್ರಿ, ರಾಜಕಾರಣಿಗಳಿಗೆ ಎಚ್ಚರ ಮಾಡ್ರಿ, ಸರ್ಕಾರಕ್ಕೆ ಎಚ್ಚರಿ ಕೊಡ್ರಿ ಅಂತೇಳಿ ಬಹಳಷ್ಟು ಮಂದಿ ಹೇಳಿದಕ್ಕೆ ನನಗ್ ತಿಳಿದ ಮಟ್ಟಿಗೆ ಕೆಲವು ಪ್ರವಾಸಿ ತಾಣಗಳನ್ನ ಏನ್ ಮಾಡ್ಬೇಕಾಗಿತ್ತು, ಯಾವ್ಯಾವ ಪ್ರವಾಸಿ ತಾಣಗಳು ಯಾಕೆ ಉಳಿದವು, ಮುಂದಿನ ನಿರ್ಮಾಣದಾಗ ಅಲ್ಲಿ ಸಂಬಂಧಪಟ್ಟಂತ ರಾಜಕಾರಣಿಗಳ, ಅಧಿಕಾರಿಗಳ ಆ ಕಡೆ ಲಕ್ಷ ಕೊಟ್ರಿ. ಇದನ್ನ ನಮ್ಗೆ ಹೇಳ್ರು, ನಿಮ್ಗೆ ಹೇಳ್ರು ಅಂತ ಅನ್ಬೇಡ್ರಿ. ಯಾಕಂದ್ರ ಈಗ ಇರುವಂತ ರಾಜಕಾರಣಿಗಳು ಎಲ್ಲಾ ಪವರ್ಫುಲ್ ಅದ್ರಿ. ಬಿಜೆಪಿ ಅವ್ರು ಇರ್ಲಿ, ಕಾಂಗ್ರೆಸ್ನವ್ರು ಇರ್ಲಿ, ನಿಮ್ ಕ್ಷೇತ್ರದಾಗ ಯಾವ ಬರ್ತಾವಲ್ಲ ಆ ಫೈಲ್ಗಳು ತಗೊಂಡ್ ಹೋಗಿ ಮುಖ್ಯಮಂತ್ರಿ ಇವರು ಡಿ ಕೆ ಶಿವಕುಮಾರ್ ಅವ್ರಂತ ಕುಂತ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಕ್ಕೆ ಯಾರು ಇಲ್ಲ ಅನ್ನೋದಿಲ್ಲ. ಅದಕ್ಕೆ ಆ ಕಡೆ ಲಕ್ಷ ಕೊಡ್ರಿ. ಅಭಿವೃದ್ಧಿ ನೀವು ಮಾಡಾತಿರು ಬಿಡಾತಿರು ನಿಮ್ ಕ್ಷೇತ್ರದ ಜನ ಮುಂದಿನ ಚುನಾವಣೆದೊಳಗೆ ಹೇಳ್ತಾರ. ಈ ಪ್ರವಾಸಿ ತಾಣಗಳ ಸಲುವಾಗಿ ಮಾಡಿ ಒಂದು ಜಿಲ್ಲೆಯನ್ನ ಒಂದ್ ಗೋವಾದಂತ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಮ್ಯಾಗ ಒಂದ್ ಸರ್ಕಾರ ನಡೀತೈತೆ. ಅನೇಕ ಕಡೆ ನೂರಾರು ಕೋಟಿ ರೂಪಾಯಿ ಪ್ರವಾಸೋದ್ಯಮದಿಂದ ಇದಾಗ್ತಾವ. ಈಗ ಅನೇಕ ದೇವಸ್ಥಾನಗಳ ಹೊಳ್ಳಿ ಸರ್ಕಾರಕ್ಕೆ ಸಾಲ ಕೊಡುವಂತಾವ್ ನಮ್ಮ ರಾಜ್ಯದಾಗ ಅದಾವ. ಧರ್ಮಸ್ಥಳ ಆತು, ಕೊಲ್ಲೂರು ಮಂಜು ಮೂಕಾಂಬಿಕಾ ಆತು, ಅನೇಕ ದೇವಸ್ಥಾನಗಳು, ಇವತ್ ಸೌದತ್ತಿ ಎಲ್ಲಮ್ಮ, ಅನೇಕ ದೇವಸ್ಥಾನಗಳು ಇವತ್ತು ಟ್ರೆಜರಿ ಒಳಗೆ ಸಾಕಷ್ಟು ದುಡ್ಡು ಐತಿ. ಆದ್ರ ಅಭಿವೃದ್ಧಿ ಆ ಪ್ರಕಾರ ಆಗಿಲ್ಲ. ಅಂದ್ರೆ ಧರ್ಮಸ್ಥಳದಲ್ಲ ಉಳ್ಕಿದ್ದ ಹೇಳ್ತೇನೆ ನಾನು. ಇವತ್ ನಮ್ಮ ಜಿಲ್ಲೆ ಒಳಗನ ಗೋಕಾಕ್ ಫಾಲ್ಸ್, ಬ್ರಿಟಿಷರ್ ಕಂಡು ಹಿಡಿದಂತ ಗೋಕಾಕ್ ಫಾಲ್ಸ್, ಇವತ್ತ ನಾವ್ ಏನ್ ಸಣ್ಣ ಹುಡುಗರ ಇದ್ದಾಗಿಂದ ನೋಡತ್ತಿವಲ್ಲ, ಒಂದ್ 30-40 ವರ್ಷದ ಹಿಂದೆ ನಾವು ಹೋದಾಗ ನೋಡಿದ್ವಲ್ಲ, ಅದ ಫಾಲ್ಸ್ ಐತಿ, ಏನು ಬೇರೆ ಇಲ್ಲ. ಗೋಕಾಕ್ ಫಾಲ್ಸ್ ಅಲ್ಲಿ ಕಾರ್ ಇದನ್ ಮಾಡ್ತೇವಂದ್ರು, ಏನೋ ಮಾಡ್ತೇವಂದ್ರು. ಇವತ್ತಿಗೂ ಅಲ್ಲಿ ಗೋಕಾಕ್ದಾಗ ವಸತಿ ನಿಲಯ ಇಲ್ಲ. ಗೋಕಾಕ್ ಫಾಲ್ಸ್ ಬಂದವರಿಗೆ ಸರಿಯಾಗಿ ಬಸ್ ಮಳೆಗಾಲದಾಗ 3-4 ತಿಂಗಳು ಫುಲ್ ಹರಿತೈತೆ ಅದ ನೀರು. ಅಲ್ಲಿ ಆ ಗೋಕಾಕ್ ಫಾಲ್ಸ್ ನ ಪ್ರವಾಸಿ ತಾಣ ಮಾಡಕ ಅಲ್ಲಿ ಫೈಲ್ ತಯಾರು ಮಾಡ್ರಿ, ಅಲ್ಲಿ ಸಂಬಂಧಪಟ್ಟವ್ರ. ಅಲ್ಲೇ ಗೊಡ್ಚಿನ ಮಲ್ಕಿ, ಇವತ್ತು ಅದು ಒಂದು ದೊಡ್ಡ ಫಾಲ್ಸ್ ಗೊಡ್ಚಿನ ಮಲ್ಕಿ. ಅಲ್ಲಿ ಹೋಗಾಕ ರಸ್ತೆ ಇಲ್ಲ, ಅಲ್ಲಿ ಹೋಗಾಕ ಪ್ರವಾಸಿಗರು ತೊಂದ್ರೆ, ಅಲ್ಲಿ ಲೋಕಲ್ದವ್ರು ತೊಂದ್ರೆ ಮಾಡ್ತಾರಂತೈತಿ. ಆಮ್ಯಾಗ ಅಲ್ಲಿ ಇಳ್ಕೊಳಕ ಯಾತ್ರಾ ಸ್ಥಳ ಆತು, ಕೊಠಡಿಗಳನ್ನಾತು, ಅಲ್ಲಿ ಹೋಟೆಲ್ಗಳನ್ನಾತು. ನೀವು ಇವ್ನ ಯಾಕೆ ಮಾಡುದಿಲ್ಲ? ಅದೇನ್ ದೊಡ್ಡ ವಿಷಯ ಅಲ್ಲ. ಯಾತ್ರಾ ಇವತ್ತ ಒಂದ್ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ರೊಕ್ಕ ಇರ್ತೈತೆ. ಆ ಇಲಾಖೆಗೆ ಬೇಕಾದ್ರೂ ಸರ್ಕಾರ ಕೊಡ್ತಿರ್ತೈತಿ. ಪ್ರವಾಸೋದ್ಯಮ ಉತ್ತೇಜನ ಮಾಡಿ ಅದರಿಂದ ಉತ್ಪನ್ನ ಬರ್ತಿರ್ತೈತೆ. ಇವತ್ತ ಒಂದು ಶಕ್ತಿ ಪೀಠ ಯಲ್ಲಮ್ಮನ ಗುಡ್ಡ, ಈ ಒಂದು ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ 200-300 ಗಂಟಲೆ ರೊಕ್ಕ ಕೊಟ್ಟಿದ್ದಾರೆ. ಇನ್ನೂ ಮಟ್ಟ ಅದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಲಿ. ಈಗ ಇರುವಂತ ಒಂದು ಪ್ರಾಧಿಕಾರ ಒಳ್ಳೆ ಕೆಲಸ ಮಾಡ್ಲಿ. ಅಲ್ಲಿ ಇವತ್ತ ಪಂಡ್ರಾಪುರದ ನಂತರ ಅತಿ ಹೆಚ್ಚು 3-4 ರಾಜ್ಯದಿಂದ ಭಕ್ತರು ಬರ್ತಾರೆ. ಆ ಒಂದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡ್ಲಿ. ಅದೇ ರೀತಿ ಚಿಂಚಲಿ ಮಾಯಕ್ಕ ದೇವಿ ದೊಡ್ಡ ಜಾತ್ರೆಗಳು ಆಗ್ತಾವ. ವರ್ಷಾನ್ಗಟ್ಲೆ ಇಲ್ಲಿ ದೇವಿಗೆ ನಡ್ಕೊಳ್ಳುವಂತ ಮಂದಿ ಐತಿ, ಅವನ್ನ ಅಭಿವೃದ್ಧಿ ಮಾಡ್ರಿ. ಇನ್ನು ಶಬರಿಕೊಳ್ ರಾಮದುರ್ಗದಾಗ ಇಲ್ಲಿ ರಾಮ ಭಕ್ತಿ ಶಬರಿ ಬಾರಿ ಹಣ್ಣು ಕೊಟ್ಲು ಅನ್ನುವಂತ ಒಂದು ಇತಿಹಾಸ ಐತಿ. ಆ ಶಬರಿಕೊಳ್ ಅಭಿವೃದ್ಧಿ ಮಾಡ್ರಿ. ಇನ್ ಕಿಳೆಗಾಂವ್ ಬಸವಣ್ಣ, ಅದು ಒಂದು ದೊಡ್ಡ ಅಲ್ಲಿ ನಡ್ಕೊಳ್ಳುವಂತ ಭಕ್ತರು ಬಹಳ ಮಂದಿ ಇದಾರ. ಮಂಗಸುಳಿ ಮಲ್ಲಯ್ಯ, ಅಲ್ಲಿ ಮಹಾರಾಷ್ಟ್ರ ಕರ್ನಾಟಕದ ಪ್ರತಿ ದಿವಸ ಭಕ್ತರು ಇರ್ತಾರ. ಅಭಿವೃದ್ಧಿ ಆಗಿಲ್ಲ ಅಲ್ಲಿ. ಇವತ್ತು ನಾವು ಹೋಗಿ ನೋಡಿದೆವು, ಅದು ಅಭಿವೃದ್ಧಿ ಆಗ್ಬೇಕಲ್ಲಿ. ಸಾಕಷ್ಟು ಫಂಡ್ಗಳು ಕೊಡ್ರಿ. ಸೊಗಲಿ ಸೋಮೇಶ್ವರ, ಆಮ್ಯಾಗ ಇನ್ನ ಬಂದ್ರೆ ನಾವ ಕಿತ್ತೂರು ಚೆನ್ನಮ್ಮನ ಒಂದ ಇತಿಹಾಸ ಓದ್ತಿರ್ತೇವ್ ನಾವು. ಪ್ರತಿಯೊಂದಕ್ಕೂ ಕಿತ್ತೂರು ಚೆನ್ನಮ್ಮನ ನಾಡಿನವ್ರ ಅಂತ ಹೇಳ್ತೇವೆ. ಇವತ್ತು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಾರೆ, ಇನ್ನೂ ಅಲ್ಲಿ ಅಭಿವೃದ್ಧಿ ಆಗ್ಬೇಕು.
ಅಲ್ಲಿ ಜನ ಸೂಟಿ ಇದ್ದಾಗ ಆತು ಹೋಗಿ ಬರ್ಬೇಕನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಬೇಕು. ಇನ್ ಕಾರ್ತಿಕ್ ಕೋಟೆ ಚೆನ್ನಮ್ಮನ ತವ್ರ ಮಣಿ ಅದ್ ಏನಾಗೈತೆ ಅನ್ನೋದು ದೇವ್ರಿಗೆ ಗೊತ್ತ. ಅಲ್ಲಿ ಅಭಿವೃದ್ಧಿಗೆ ಹಾಕ್ರಿ, ಮಾಡ್ರಿ, ಅಭಿವೃದ್ಧಿ ಫೈಲ್ಗಳು ತಯಾರು ಮಾಡ್ರಿ, ಪ್ರಪೋಸಲ್ ತಯಾರು ಮಾಡಿ ಸರ್ಕಾರ ಕೊಡ್ರಿ, ಬೆನ್ ಹತ್ರಿ. ನಿಮ್ಮ ವೈಯಕ್ತಿಕ ಕೆಲಸಗಳು ರಾಜಕಾರಣಿಗಳು ಹೆಂಗ್ ಮಾಡ್ತಾರಲ್ಲ ಹಂಗ ಪ್ರವಾಸೋದ್ಯಮ ಸಲುವಾಗಿ ಮಾಡ್ರಿ. ಇನ್ನು ಜೈನ್ ಬಸ್ತಿ ಕಿಲ್ಲ ಒಳಗ ಬಹಳ ಪುರಾತನ ಜೈನ್ ಬಸ್ದಿ ಅದ್ರ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಏನ್ರಿ ಮಾಡುವಂತ ಅಭಿವೃದ್ಧಿ ಮಾಡ್ಬೇಕು. ಇನ್ನು ನಮ್ಮ ಜಿಲ್ಲೆಯೊಳಗೆ ಅನೇಕ ಡ್ಯಾಮ್ಗಳಾಗಿದಾವ, 6-7 ಡ್ಯಾಮ್ ಅದಾವ, ಸಣ್ಣ ಮಿನಿ ಡ್ಯಾಮ್ ಹಿಡ್ಕೊಂಡ್. ಇವತ್ತ ಹಿಡ್ಕಲ್ ಡ್ಯಾಮ್ ಘಟಪ್ರಭಾ ನದಿಗೆ ಕಟ್ಟಿದ ಹಿನ್ನೀರಾಗ ಅಲ್ಲಿ ಅಭಿವೃದ್ಧಿ ಈಗೇನೋ ಒಂದ್ ಸ್ವಲ್ಪ ಗಾರ್ಡನ್ ಮಾಡತ್ತಾರ. ಉಮೇಶ್ ಕತ್ತಿ ಅವ್ರ ಮಾಡಿದ್ರು, ಈಗ ಅವ್ರ ಮಗ ಮಾಡತ್ತಾರು. ಅದ್ ಹಿನ್ನೀರಿನೊಳಗ ಇವತ್ತು KRS ಆದ್ರೆ ಹಿನ್ನೀರಿನೊಳಗೆ ಎಷ್ಟು ರಿಸಾರ್ಟ್ಗಳು ಕೋಟಿ ಗಂಟ್ಲೆ ರೊಕ್ಕ ಉತ್ಪನ್ನ ಮಾಡ್ತಿರ್ತಾರೆ. ಹಿನ್ನೀರೊಳಗೆ ಅಲ್ಲಿ ಮಾಡ್ರಿ, ನವಿಲ್ ತೀರ್ಥ ಹಿನ್ನೀರ್ ಮಾಡ್ರಿ, ಮಾರ್ಕಂಡೆ ಡ್ಯಾಮ್ ಹಿನ್ನೀರ್ಗಳು ಮಾಡ್ರಿ, ಅಲ್ಲಿ ಹಿನ್ನೀರ್ದಾಗ ರಿಸಾರ್ಟ್ಗಳು ಮಾಡ್ರಿ. ಪ್ರವಾಸೋದ್ಯಮ ಇಲಾಖೆಯಿಂದ ಒಂದ್ ಜಂಗಲ್ ಲಾಡ್ಜಸ್ ರಿಸಾರ್ಟ್ಸ್ ಅವ್ರದ ಒಂದ್ ಇಲಾಖೆ ಐತಿ, ಅವ್ರಿಗೆ ಕೊಡ್ರಿ. ಡೆವಲಪ್ಮೆಂಟ್ ಮಾಡಕ್ ಪ್ರಪೋಸಲ್ಗಳು ಕಳ್ಸ್ರಿ ರಾಜಕಾರಣಿಗಳು. ಡೆವಲಪ್ಮೆಂಟ್ ಜೊತೆ ಇದು ಒಂದು ನಿಮ್ PA ಗಳು ಹೇಳ್ರಿ ಅಂದ್ರ ಪ್ರಪೋಸಲ್ ತಯಾರು ಮಾಡ್ತಾರ. ಆ ಕಡೆ ಆಸಕ್ತಿ ಮಾಡ್ರಿ. ಇನ್ನ ಭೀಮಗಡ ವನ್ಯಧಾಮ ಬಹಳ ನೋಡ್ತಕ್ಕಂಥ, ನಾನು ಹೋಗಿನಿ ಒಂದ್ 2-3 ಸಲ. ಅದಕ್ಕ ಅಲ್ಲಿ ಪ್ರವಾಸಿಗರನ್ನ ಅಟ್ರಾಕ್ಷನ್ ಮಾಡಕ್ ವನ್ಯಧಾಮದಾಗ ಒಳಗ್ ಬಿಡುದಿಲ್ಲ ಅಂತಾರೆ. ಅಂದ್ರೆ ಆಜು ಬಾಜು ಕರೆ ಒಂದ್ ಏನ್ರಿ ಇವನ್ ವಸತಿ ಗೃಹಗಳನ್ನ ಮಾಡಿ ಒಂದ್ ಸಫಾರಿ ಮಾಡಿ ಏನ್ ಮಾಡಕ್ ಸಾಧ್ಯತಿ, ಅದ ವನ್ಯಧಾಮ ಅನ್ನತ್ತಾರೆ. ಅಲ್ಲಿ ಏನ್ ಒಳಗ್ ಬಿಡುದಿಲ್ಲ ಅಂತಾರೆ. ಅಂತ ಒಂದ ಇವಕ್ಕ ಪ್ರವಾಸೋದ್ಯಮ ಇದನ್ನ ಗುರಿ ಹಾಕೋರಿ. ಇಲ್ಲಿ ರಾಜಹಂಸಗಢ ಐತಿ, ಇಲ್ಲೇ ಬೆಳಗಾವಿ ತಾಲೂಕಿನಾಗ, ಅದನ್ನ ಅಭಿವೃದ್ಧಿ ಮಾಡಕ್ ಗುದ್ದಾಡ್ರಿ. ಇನ್ನು ಯೋಗಿ ಕೊಳ್ಳ, ಗೂಗಿ ಕೊಳ್ಳ, ದೊಡ್ಡ ದೊಡ್ಡ ಅವು ಕೊಳ್ಳಗಳ ಗುಹೆ ಒಳಗೆ ಇದ್ದಂತ ಅವ ಬಹಳ ಒಂದ ಇತ್ತೀಚಿನ ಜನರೇಷನ್ ಅಲ್ಲಿ ಹೋದ್ರೆ ಹೊಳಿ ಬರುದಿಲ್ಲ. ಅಂದ್ರ ಅಷ್ಟ ಆಸಕ್ತಿ. ಅವು ಕೊಳ್ಳ ಅಂದ್ರೆ ಏನ್ ಗೊತ್ತಿಲ್ಲ, ಹಾಳ್ ಅಂದ್ರೆ ಏನ್ ಗೊತ್ತಿಲ್ಲ, ಗುಡ್ ಅಂದ್ರೆ ಏನ್ ಗೊತ್ತಿಲ್ಲ. ಎಲ್ಲಾ ಸಂಪತ್ತು ನಮ್ ಜಿಲ್ಲಾದಾಗ ಐತಿ. ಅದಕ್ಕ ಇನ್ನ ಅದರ ನಂತರ ಯಡೂರು ವೀರಭದ್ರೇಶ್ವರ, ಅದು ಒಂದ ಶಕ್ತಿ ದೇವರ ವೀರಭದ್ರೇಶ್ವರ ಅವತಾರ, ಗೊರ್ಚಿ ವೀರಭದ್ರೇಶ್ವರ ಆತು. ಇವನ್ನೆಲ್ಲ ಇವಕ್ಕ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀವು ಪ್ರವಾಸೋದ್ಯಮ ಇಲಾಖೆಯಿಂದ ಅಥವಾ ನಿಮ್ ಸ್ವಂತ MLA ಫಂಡ್ದಿಂದನೋ MP ಫಂಡ್ದಿಂದನೋ ಈ ಕಡೆ ಕೊಟ್ಟ ಜಿಲ್ಲೆ ರಾಜ್ಯದಾಗ ಬೆಳಗಾವಿ ಜಿಲ್ಲಾ ಕಡೆ ಲಕ್ಷ ಕೊಡ್ಬೇಕು. ಪ್ರವಾಸೋದ್ಯಮದಾಗ ಹೋಗಿ ಬರೋಣಪ್ಪ, ಬೆಳಗಾವಿ ಜಿಲ್ಲಾಕ್ ಒಂದ್ 2 ದಿವಸ ಇರು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡುದ ರಾಜಕಾರಣಿಗಳು ಇಲ್ಲಿ ಅಧಿಕಾರಿಗಳು ಕೈಯಾಗ ಐತಿ. ಇಲ್ಲಿ ರಗಡ್ ಚಿಂತಕರದಾರ, ಈ ಕಡೆ ಚಿಂತನೆ ಮಾಡ್ರಿ. ನಿಮ್ಮ ದುಂಬಾಲ್ ಬೀಡ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ. ಯಾಕಂದ್ರೆ ನಾನು ಮೊನ್ನೆ ಈ ಚೆನ್ನಮ್ಮ ಗಾರ್ಡನ್ ಕಾಕ್ತಿ ಅಂತ ಹೋಗಿ ಬಹಳ ಖುಷಿ ಅನಿಸ್ತು. ರವಿವಾರ ಸುಮಾರು ಒಂದು 100-150 ಗಾಡಿಗಳು ಇದ್ವು ಅಲ್ಲಿ ಚೆನ್ನಮ್ಮ ಈ ಗಾರ್ಡನ್ ಇಲ್ಲಿ ಕಾಕ್ತಿ ಒಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಂಗ ಮಂದಿ ಆಸಕ್ತಿಯಿಂದ ಬರ್ಬೇಕು. ಯಾವತ್ ಹಾಲಿಡೇ ಇದ್ದಲ್ಲಿ ಫುಲ್ ಇರ್ತೈತೆ. ಅದ 100-150-60 ರೂಪಾಯಿ ಎಂಟ್ರೆನ್ಸ್ ಕೊಟ್ಟು ಒಳಗೆ ಹೋಗ್ತಾರ, ಸಮಾಧಾನ ಇರ್ತೈತೆ. ಅದಕ್ಕ ಈ ಒಂದ ಬೆಳಗಾವಿ ಜಿಲ್ಲೆಯೊಳಗ ರಾಜಕಾರಣಿಗಳು ಪಕ್ಷಾತೀತವಾಗಿ ಯಾವ್ಯಾವ ಅಲ್ಲಿ ಈಗ ಏನೋ ಮರ್ತಿರ್ಬೋದು, ಯಾವ ಉಳಿದಿದ್ರೆ ಅವ್ನ ಕಮೆಂಟ್ ಮಾಡ್ರಿ. ಆ ಕಡೆ ರಾಜಕಾರಣಿಗಳು ಲಕ್ಷ ಕೊಡ್ರಿ, ಅಧಿಕಾರಿಗಳು ಲಕ್ಷ ಕೊಡ್ರಿ. ಪ್ರವಾಸೋದ್ಯಮ ಇಲಾಖೆಯ ಇಲ್ಲಿಯ ಡೆಪ್ಟಿ ಡೈರೆಕ್ಟರ್ ಆಗ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲಿ, ಇಂಥವೇನ್ ಅದಾವಲ್ಲ ಅವಕ್ಕ ಆಸಕ್ತಿ ವಹಿಸಿ ಪ್ರಪೋಸಲ್ ಕಳಿಸಿ ಸರ್ಕಾರದಿಂದ ಮಂಜೂರಾತ್ ಮಾಡಿಸ್ಕೊಂಡ್ ಬಂದ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ಬೇಕಂತೇಳಿ ಗರ್ದಿಗಮತ್ ನಿಮ್ ಎಲ್ಲರಿಗೂ ಆಗ್ರಹ ಮಾಡ್ತೈತೆ. ನಮಸ್ಕಾರ.